ಮನುಷ್ಯನ ಜೀವನ ಹೇಗಿದೆ, ಈ ಮನುಷ್ಯನ ಬಾಳ್ವೆ ಹೇಗಿದೆ ಅನ್ನುವಂಥದ್ದನ್ನು ತಿಳ್ಕೋಬೇಕಾದ್ರೆ ಒಬ್ಬ ಅನುಭವಿ ಸುಂದರವಾದಂಥ ಉದಾಹರಣೆಯನ್ನು, ಸಹಜವಾಗಿರ್ತಕ್ಕಂಥ ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ. ಒಂದು ಭಾರವಾಗಿರುವಂಥ ಸುಂದರವಾದಂಥ ಇವತ್ತು ಕಬ್ಬಿಣದ ಒಂದು ಗುಂಡು, ಒಂದು 10 ಕಿಲೋ ಕಬ್ಬಿಣದ ಗುಂಡನ್ನು ತೆಗೆದುಕೊಂಡು ನದಿಯಲ್ಲಿ ಹಾಕಿದಾಗ ಅದೇನಾಗ್ತದೆ ರೀ? ನದಿ ನೀರಾಗಿ ಹೋಗಿಬಿಡ್ತದೆ, ತಳಕ್ಕೆ ಹೋಗಿಬಿಡ್ತದೆ, ಮುಳುಗ್ಬಿಡ್ತದೆ. ಭಾರವಾಗಿರುವಂಥ ಕಬ್ಬಿಣದ ಗುಂಡು ಎತ್ಕೊಂಡು ನೀರಾಗಿ ಹಾಕಿದ್ರೆ ಅಂದ್ರೆ ಅದು ನೀರಾಗಿ ಮುಳುಗ್ಬಿಡ್ತದೆ. ಆದರೆ ಅದೇ ಕಬ್ಬಿಣದ ಗುಂಡನ್ನು ಒಂದು ಸುತ್ತಿಗೆಯನ್ನು ತೆಗೆದುಕೊಂಡು ಅಡಿಗಲ್ಲೆ ಮೇಲೆ ಇಟ್ಟು ಒಬ್ಬ ಶಿಲ್ಪಿ ಕಂಬಾರ ಆ ಕಬ್ಬಿಣವನ್ನು ಬಡಿದು ಸುಂದರವಾದಂಥ ಒಂದು ನಾವನ್ನಾಗಿ ಮಾಡಿ ನೀರಾಗಿ ಬಿಟ್ಟಾಗ ಅದು ನಾವು ತೇಲಿ ಹೋಗ್ತಾ ಇದೆ. ಮುಳುಗಿರುವಂಥ ಕಬ್ಬಿಣದ ಗುಂಡು ನಾವನ್ನಾಗಿ ಮಾಡಿದಾಗ ಆ ಸಾಗರದಲ್ಲಿ, ನದಿಯಲ್ಲಿ ಹೆಂಗೆ ತೇಲ್ತಾ ಇದೆಯಲ್ಲ, ಅದೇ ರೀತಿಯಲ್ಲಿ ಅನುಭಾವಿಗಳು ಹೇಳ್ತಾ ಇದ್ದಾರೆ. ಈ ಮಾನವನ ದೇಹ ಎನ್ನುವಂಥದ್ದು ಕೂಡ ಒಂದು ಕಬ್ಬಿಣದ ಗುಂಡಿದ್ದಾನೆ. ಮಾನವನ ದೇಹ ಎನ್ನುವಂಥದ್ದು ಕಬ್ಬಿಣದ ಗುಂಡಿದ್ದಾನೆ. ಈ ಕಬ್ಬಿಣದ ಒಂದು ಗುಂಡನ್ನು ಇದಕ್ಕೂ ಕೂಡ ಹೊಡಿಬೇಕು. ಯಾವುದಂದ್ರೆ ಆಧ್ಯಾತ್ಮದ ಅಡಿಗಲ್ಲೇ ಮೇಲಿಟ್ಟು ಭಕ್ತಿ ಎನ್ನುವಂಥ ಸುತ್ತಿಗೆಯಿಂದ ಹೊಡೆದು ಗುರು ಏನು ಮಾಡ್ತಾ ಇದ್ದಾನಂದ್ರೆ ಜ್ಞಾನದ ನಾವನ್ನಾಗಿ ಮಾಡಿಬಿಟ್ಟಾಗ ಭವಸಾಗರದಲ್ಲಿ ತೇಲಿ ನೀವು ಸಿದ್ದರಾಮೇಶ್ವರನ ಆಶೀರ್ವಾದ ಪಡೀತೀರಿ ಅನ್ನುವಂಥ ಮಾತನ್ನು ಅನುಭಾವಿಗಳು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಅಂಥ ಒಳ್ಳೆಯ ಒಂದು ಸಂಸ್ಕಾರವನ್ನು ಪಡಿತಾ ಇದ್ದೀರಿ. ಅಂತಹ ದಿವ್ಯ ಶಕ್ತಿ ಭಾರತ ದೇಶದಲ್ಲಿದೆ, ಧರ್ಮದಲ್ಲಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ